ಅದೊಂದು ಕಡೆ ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಕೂಡ ಏರಿಕೆಯಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯೋದಿದೆ. ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೆ ಸಚಿವರು ಸಭೆಯಲ್ಲಿ ಭಾಗಿಯಾಗುವವರಿದ್ದಾರೆ. ಕೋವಿಡ್ ನಿಯಂತ್ರಣಕ್ಕೆ ರಾಜ್ಯದಲ್ಲಿ ಕಠಿಣ ನಿಯಮ ಜಾರಿ ಆಗುತ್ತಾ ಅನ್ನೋ ಕುತೂಹಲಕ್ಕೆ ಈ ಸಭೆ ಕಾರಣವಾಗ್ತಾ ಇದೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕಾವೇರಿಯಲ್ಲಿ ಈ ಸಭೆ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೆ ಸಚಿವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಆಗಮಿಸುವವರು ಇದ್ದಾರೆ. ಈ ಸಭೆಯಾದ ಬಳಿಕ ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣದ ಸಲುವಾಗಿ ಮತ್ತಷ್ಟು ಕಠಿಣ ನಿಯಮಗಳನ್ನೇನಾದರೂ ಜಾರಿಗೆ ತರ್ತಾರಾ ಅನ್ನೋ ಕುತೂಹಲ ಇದೆ. ಕೋವಿಡ್ ವಿಚಾರದಲ್ಲಿ ಮೀನಾಮೇಷ ಎಣಿಸಬಾರದು. ಸೋಂಕಿಗೆ ಬೇಕಾದ ಎಲ್ಲಾ ದಾಸ್ತಾನು ಸಿದ್ಧ ಮಾಡಬೇಕು. ಕೊರೋನಾ ಎಚ್ಚರಿಕೆ ಕುರಿತು ಆರ್ ಅಶೋಕ್ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಕೊರೋನಾ ವಾರ್ಡ್ ಇಲ್ಲ ಅಂತ ಮುಂದೆ ಅಲಿಸ್ತಾರೆ. ರಾಜ್ಯ ಸರ್ಕಾರವೇ ಇದರ ಎಲ್ಲಾ ವೆಚ್ಚವನ್ನ ಭರಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಕೋವಿಡ್ ವಿಚಾರದಲ್ಲಿ ಕೂಡಲೇ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಆಸ್ಪತ್ರೆಗಳನ್ನ ಇಮಿಡಿಯೇಟ್ ಆಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಕೋವಿಡ್ ವಾರ್ಡ್ಗಳು ಹಿಂದೆ ಏನು ಮಾಡಿದ್ದ ಅನುಭವ ಇದೆ ನಮಗೆಲ್ಲರಿಗೂ. ಕೋವಿಡ್ ವಾರ್ಡ್ಗಳಿರ್ಬೋದು, ಮೆಡಿಸಿನ್ ಇರ್ಬೋದು, ಇವೆಲ್ಲನೂ ಕೂಡ ಸ್ಟಾಕ್ ಮಾಡಬೇಕು. ಯಾವುದೇ ಒಬ್ಬ ಕೋವಿಡ್ ಪೇಷಂಟ್ ಬಂದಾಗ ಅವನಿಗೆ ಯಾವುದೇ ರೀತಿ ನಿರಾಕರಣೆ ಮಾಡದೆ, ಕೆಲವು ಕಡೆ ನಾನು ನೋಡಿದ್ದೀನಿ, ನಮ್ಮಲ್ಲಿ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇಲ್ಲಿ ಕೋವಿಡ್ ವಾರ್ಡ್ ಇಲ್ಲ, ನೀವು ಮುಂದಕ್ಕೆ ಹೋಗಿ ಇನ್ನೊಂದು ಕಡೆ ಹೋಗಿ ಅಂತ ಹೇಳೋದು, ಅಲ್ಲಿ ಹೋದ್ರೆ ಇನ್ನೊಂದು ಕಡೆ ಹೋಗಿ, ಈ ತರ ಆಲಿಸುವಂತದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡ್ತಾರೆ. ಹಂಗ ಆಗಬಾರ್ದು. ಎಲ್ಲಾ ಆಸ್ಪತ್ರೆಗಳಲ್ಲೂ ಕೋವಿಡ್ನ ವಾರ್ಡ್ಗಳನ್ನ ಇಮಿಡಿಯೇಟ್ ಆಗಿ ನೋಟಿಫೈ ಮಾಡಬೇಕು. ಇವರು ಇಮಿಡಿಯೇಟ್ ನೋಟಿಫೈ ಮಾಡಬೇಕು. ಅವ್ರಿಗೆ ಕೂಡಲೇ ಮೆಡಿಸಿನ್ ಇವೆಲ್ಲ ಸಿಗೋ ರೀತಿ ವ್ಯವಸ್ಥೆಯನ್ನ ಮಾಡಬೇಕು. ಯಾವುದೇ ಖರ್ಚನ್ನ ರೋಗಿಗಳ ಮೇಲೆ ಹಾಕಬಾರ್ದು. ಸರ್ಕಾರನೇ ಪೂರ್ತಿ ಆ ರೋಗಿಗಳ ವೆಚ್ಚವನ್ನ ಭರಿಸ. ಅದೊಂದು ಕಡೆ ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಕೂಡ ಏರಿಕೆಯಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯೋದಿದೆ. ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೆ ಸಚಿವರು ಸಭೆಯಲ್ಲಿ ಭಾಗಿಯಾಗುವವರಿದ್ದಾರೆ. ಕೋವಿಡ್ ನಿಯಂತ್ರಣಕ್ಕೆ ರಾಜ್ಯದಲ್ಲಿ ಕಠಿಣ ನಿಯಮ ಜಾರಿ ಆಗುತ್ತಾ ಅನ್ನೋ ಕುತೂಹಲಕ್ಕೆ ಈ ಸಭೆ ಕಾರಣವಾಗ್ತಾ ಇದೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕಾವೇರಿಯಲ್ಲಿ ಈ ಸಭೆ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೆ ಸಚಿವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಆಗಮಿಸುವವರು ಇದ್ದಾರೆ. ಈ ಸಭೆಯಾದ ಬಳಿಕ ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣದ ಸಲುವಾಗಿ ಮತ್ತಷ್ಟು ಕಠಿಣ ನಿಯಮಗಳನ್ನೇನಾದರೂ ಜಾರಿಗೆ ತರ್ತಾರಾ ಅನ್ನೋ ಕುತೂಹಲ ಇದೆ. ಕೋವಿಡ್ ವಿಚಾರದಲ್ಲಿ ಮೀನಾಮೇಷ ಎಣಿಸಬಾರದು. ಸೋಂಕಿಗೆ ಬೇಕಾದ ಎಲ್ಲಾ ದಾಸ್ತಾನು ಸಿದ್ಧ ಮಾಡಬೇಕು. ಕೊರೋನಾ ಎಚ್ಚರಿಕೆ ಕುರಿತು ಆರ್ ಅಶೋಕ್ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಕೊರೋನಾ ವಾರ್ಡ್ ಇಲ್ಲ ಅಂತ ಮುಂದೆ ಅಲಿಸ್ತಾರೆ. ರಾಜ್ಯ ಸರ್ಕಾರವೇ ಇದರ ಎಲ್ಲಾ ವೆಚ್ಚವನ್ನ ಭರಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಕೋವಿಡ್ ವಿಚಾರದಲ್ಲಿ ಕೂಡಲೇ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಆಸ್ಪತ್ರೆಗಳನ್ನ ಇಮಿಡಿಯೇಟ್ ಆಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಕೋವಿಡ್ ವಾರ್ಡ್ಗಳು ಹಿಂದೆ ಏನು ಮಾಡಿದ್ದ ಅನುಭವ ಇದೆ ನಮಗೆಲ್ಲರಿಗೂ. ಕೋವಿಡ್ ವಾರ್ಡ್ಗಳಿರ್ಬೋದು, ಮೆಡಿಸಿನ್ ಇರ್ಬೋದು, ಇವೆಲ್ಲನೂ ಕೂಡ ಸ್ಟಾಕ್ ಮಾಡಬೇಕು. ಯಾವುದೇ ಒಬ್ಬ ಕೋವಿಡ್ ಪೇಷಂಟ್ ಬಂದಾಗ ಅವನಿಗೆ ಯಾವುದೇ ರೀತಿ ನಿರಾಕರಣೆ ಮಾಡದೆ, ಕೆಲವು ಕಡೆ ನಾನು ನೋಡಿದ್ದೀನಿ, ನಮ್ಮಲ್ಲಿ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇಲ್ಲಿ ಕೋವಿಡ್ ವಾರ್ಡ್ ಇಲ್ಲ, ನೀವು ಮುಂದಕ್ಕೆ ಹೋಗಿ ಇನ್ನೊಂದು ಕಡೆ ಹೋಗಿ ಅಂತ ಹೇಳೋದು, ಅಲ್ಲಿ ಹೋದ್ರೆ ಇನ್ನೊಂದು ಕಡೆ ಹೋಗಿ, ಈ ತರ ಆಲಿಸುವಂತದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡ್ತಾರೆ. ಹಂಗ ಆಗಬಾರ್ದು. ಎಲ್ಲಾ ಆಸ್ಪತ್ರೆಗಳಲ್ಲೂ ಕೋವಿಡ್ನ ವಾರ್ಡ್ಗಳನ್ನ ಇಮಿಡಿಯೇಟ್ ಆಗಿ ನೋಟಿಫೈ ಮಾಡಬೇಕು. ಇವರು ಇಮಿಡಿಯೇಟ್ ನೋಟಿಫೈ ಮಾಡಬೇಕು.
ಅವ್ರಿಗೆ ಕೂಡಲೇ ಮೆಡಿಸಿನ್ ಇವೆಲ್ಲ ಸಿಗೋ ರೀತಿ ವ್ಯವಸ್ಥೆಯನ್ನ ಮಾಡಬೇಕು. ಯಾವುದೇ ಖರ್ಚನ್ನ ರೋಗಿಗಳ ಮೇಲೆ ಹಾಕಬಾರದು. ಯಾವುದೇ ಖರ್ಚನ್ನ ರೋಗಿಗಳ ಮೇಲೆ ಹಾಕಬಾರದು. ಸರ್ಕಾರನೇ ಪೂರ್ತಿ ಆ ರೋಗಿಗಳ ವೆಚ್ಚವನ್ನ ಭರಿಸ. ಅದೊಂದು ಕಡೆ ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಕೂಡ ಏರಿಕೆಯಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯೋದಿದೆ. ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೆ ಸಚಿವರು ಸಭೆಯಲ್ಲಿ ಭಾಗಿಯಾಗುವವರಿದ್ದಾರೆ. ಕೋವಿಡ್ ನಿಯಂತ್ರಣಕ್ಕೆ ರಾಜ್ಯದಲ್ಲಿ ಕಠಿಣ ನಿಯಮ ಜಾರಿ ಆಗುತ್ತಾ ಅನ್ನೋ ಕುತೂಹಲಕ್ಕೆ ಈ ಸಭೆ ಕಾರಣವಾಗ್ತಾ ಇದೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕಾವೇರಿಯಲ್ಲಿ ಈ ಸಭೆ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೆ ಸಚಿವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಆಗಮಿಸುವವರು ಇದ್ದಾರೆ. ಈ ಸಭೆಯಾದ ಬಳಿಕ ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣದ ಸಲುವಾಗಿ ಮತ್ತಷ್ಟು ಕಠಿಣ ನಿಯಮಗಳನ್ನೇನಾದರೂ ಜಾರಿಗೆ ತರ್ತಾರಾ ಅನ್ನೋ ಕುತೂಹಲ ಇದೆ. ಕೋವಿಡ್ ವಿಚಾರದಲ್ಲಿ ಮೀನಾಮೇಷ ಎಣಿಸಬಾರದು. ಸೋಂಕಿಗೆ ಬೇಕಾದ ಎಲ್ಲಾ ದಾಸ್ತಾನು ಸಿದ್ಧ ಮಾಡಬೇಕು. ಕೊರೋನಾ ಎಚ್ಚರಿಕೆ ಕುರಿತು ಆರ್ ಅಶೋಕ್ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಕೊರೋನಾ ವಾರ್ಡ್ ಇಲ್ಲ ಅಂತ ಮುಂದೆ ಅಲಿಸ್ತಾರೆ. ರಾಜ್ಯ ಸರ್ಕಾರವೇ ಇದರ ಎಲ್ಲಾ ವೆಚ್ಚವನ್ನ ಭರಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಕೋವಿಡ್ ವಿಚಾರದಲ್ಲಿ ಕೂಡಲೇ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಆಸ್ಪತ್ರೆಗಳನ್ನ ಇಮಿಡಿಯೇಟ್ ಆಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಕೋವಿಡ್ ವಾರ್ಡ್ಗಳು ಹಿಂದೆ ಏನು ಮಾಡಿದ್ದ ಅನುಭವ ಇದೆ ನಮಗೆಲ್ಲರಿಗೂ. ಕೋವಿಡ್ ವಾರ್ಡ್ಗಳಿರ್ಬೋದು, ಮೆಡಿಸಿನ್ ಇರ್ಬೋದು, ಇವೆಲ್ಲನೂ ಕೂಡ ಸ್ಟಾಕ್ ಮಾಡಬೇಕು. ಯಾವುದೇ ಒಬ್ಬ ಕೋವಿಡ್ ಪೇಷಂಟ್ ಬಂದಾಗ ಅವನು ಯಾವುದೇ ರೀತಿ ನಿರಾಕರಣೆ ಮಾಡದೆ, ಕೆಲವು ಕಡೆ ನಾನು ನೋಡಿದ್ದೀನಿ, ನಮ್ಮಲ್ಲಿ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇಲ್ಲಿ ಕೋವಿಡ್ ವಾರ್ಡ್ ಇಲ್ಲ, ನೀವು ಮುಂದಕ್ಕೆ ಹೋಗಿ ಇನ್ನೊಂದು ಕಡೆ ಹೋಗಿ ಅಂತ ಹೇಳೋದು, ಅಲ್ಲೋದ್ರೆ ಇನ್ನೊಂದು ಕಡೆ ಹೋಗಿ, ಈ ತರ ಅಲಸುವಂತದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡ್ತಾರೆ. ಹಂಗ ಆಗಬಾರ್ದು. ಎಲ್ಲಾ ಆಸ್ಪತ್ರೆಗಳಲ್ಲೂ ಕೋವಿಡ್ನ ವಾರ್ಡ್ಗಳನ್ನ ಇಮಿಡಿಯೇಟ್ ಆಗಿ ನೋಟಿಫೈ ಮಾಡಬೇಕು. ಇವರು ಇಮಿಡಿಯೇಟ್ ನೋಟಿಫೈ ಮಾಡಬೇಕು. ಅವ್ರಿಗೆ ಕೂಡಲೇ ಮೆಡಿಸಿನ್ ಇವೆಲ್ಲ ಸಿಗೋ ರೀತಿ ವ್ಯವಸ್ಥೆಯನ್ನ ಮಾಡಬೇಕು. ಯಾವುದೇ ಖರ್ಚನ್ನ ರೋಗಿಗಳ ಮೇಲೆ ಹಾಕಬಾರದು. ಯಾವುದೇ ಖರ್ಚನ್ನ ರೋಗಿಗಳ ಮೇಲೆ ಹಾಕಬಾರದು. ಸರ್ಕಾರನೇ ಪೂರ್ತಿ ಆ ರೋಗಿಗಳ ವೆಚ್ಚವನ್ನ ಭರಿಸ. ಅದೊಂದು ಕಡೆ ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಕೂಡ ಏರಿಕೆಯಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯೋದಿದೆ. ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೆ ಸಚಿವರು